ನಾಳೆ ನಡೆಯುವಂಥ ಕಾರ್ಯಕ್ರಮ ಬಸವಾದಿ ಹಿಂದೂ ಸಮಾವೇಶ ಕಾರ್ಯಕ್ರಮದ ಬಹಿಷ್ಕರಿಸೋದ್ರ ಸಲುವಾಗಿ ನಾವು ಇವತ್ತು ಜಿಲ್ಲೆಯ ಮಠಾಧೀಶರ ಪರವಾಗಿ, ನಾಡಿನ ಬಹುತೇಕ ಮಠಾಧೀಶರ ಪರವಾಗಿ, ಎಲ್ಲ ಪಂಚಪೀಠಗಳ ಪರವಾಗಿ, ಎಲ್ಲ ವಿರಕ್ತ ಪರಮ ಪೂಜ್ಯರ ಪರವಾಗಿ, ಬಸವನಾಳದ ಪರಮ ಪೂಜ್ಯ ಸಿದ್ದರಾಮ ಶಿವಯೋಗಿಗಳು ಮತ್ತು ಗುಣದಾಳದ ಪರಮ ಪೂಜ್ಯ ಡಾಕ್ಟರ್ ವಿವೇಕಾನಂದ ದೇವರು ನಾವು ಎಲ್ಲರೂ ಸೇರಿದ್ದೇವೆ. ನಾಳೆ ಬಬಲೇಶ್ವರ ಕಾರ್ಯಕ್ರಮದಲ್ಲಿ ಅದು ಅಜೆಂಡಾ ಬೇರೆ ಇರೋದರಿಂದ ಇಷ್ಟು ದಿನ ಸಮಾವೇಶಗಳು ಕೇವಲ ಹಿಂದೂ ಸಮಾವೇಶ ಅಂತಿತ್ತು. ಈಗ ಅದಕ್ಕೆ ಹೆಸರನ್ನು ಬಸವಾದಿ ಹಿಂದೂ ಸಮಾವೇಶ ಅಂತ ಕೊಟ್ಟರು. 12ನೇ ಶತಮಾನದೊಳಗೆ ಅಫ್ಘಾನಿಸ್ತಾನದಿಂದ ಮರುಳು ಶಂಕರ ದೇವರು ಅಂತ ಬಂದಿದ್ದರು. ಅವರು ಮೂಲತಃ ಮುಸಲ್ಮಾನರು. ಅವರು ಅನುಭವ ಮಂಟಪಕ್ಕೆ ಒಳಗೆ ಹೋಗಿ 12 ವರ್ಷ ಹೊರಗನೆ ಇದ್ದುಕೊಂಡು ಆಮೇಲೆ ಅಲ್ಲಂ ಪ್ರಭುದೇವರು ಗುರುತಿಸಿ ನೀವು ಬಾ ಇಲ್ಲಿ ಯಾರು ನೀನಂತ ಕೇಳಿದಾಗ ಆವಾಗ ಇದ್ದಿದ್ದು ಸತ್ಯಾಂಶ ಗೊತ್ತಾಗಿತ್ತು. ಮತ್ತು ಇದೆಲ್ಲರನ್ನೂ ಒಳಗೊಂಡಂತಿರುವಂಥ ದೇಶ ಇದು. ನಾಳೆಗೆ ಅದು ಕಾರ್ಯಕ್ರಮ ನಾವ್ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂತಂದರೆ, ಕಣ್ಣೇರಿ ಶ್ರೀಗಳು ಯಾಕೋ ದ್ವೇಷವನ್ನು ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ, ಸೇಡನ್ನು ಮುಂದುವರಿಸ್ತಾ ಇದ್ದಾರೆ ಅನ್ನುವಂಥ ಭಾಸ ನಮ್ಮೆಲ್ಲರಲ್ಲೂ ಇದೆ. ಬಸವ ಸಂಸ್ಕೃತಿ ಅಭಿಯಾನದ ವಿರುದ್ಧವಾಗಿ ಒಂದು ಅವಾಚ್ಯ ಶಬ್ದವನ್ನು ಎಲ್ಲ ನಾಡಿನ ಮಠಾಧೀಶರಿಗೆ ಪರಮ ಪೂಜ್ಯ ಕಣ್ಣೇರಿ ಶ್ರೀಗಳು ಬಳಸಿದರು. ಅದನ್ನು ಹೆಚ್ಚಿಗೆ ಮುಂದುವರಿಸಬಾರದು ಅಂಥೇಳಿ ಯಾರೂ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಆಯಿತು, ಕಾಲು ಉರುಳ್ದಂಗೆ ಅದು ಅಲ್ಲಿಗೆ ಶಾಂತ ಆಯ್ತು ಬಿಡು ಅಂತೇಳಿ ಬಿಟ್ವಿ. ಅದನ್ನು ಮುಂದುವರೆದ ಭಾಗದೊಳಗೆ ಇಲ್ಲಿ ಬಬಲೇಶ್ವರಕ್ಕೆ ಒಂದು ಕಾರ್ಯಕ್ರಮ ಮಾಡಿ ಅವರನ್ನು ಇಲ್ಲಿ ಕರ್ಕೊಂಡು ಬಂದು ವೈಭವೀಕರಿಸಿ ಅಂಥ ಅನಿವಾರ್ಯತೆ ಏನೈತಿ? ಮಠಾಧೀಶರಾದಂಥವರು ನಡೆ ನುಡಿ ಭಾಳ ಶುಭ್ರವಾಗಿರಬೇಕು. ಭಕ್ತರಿಗೆ ಉತ್ತರ ಕೊಡೋ ರೀತಿ ಒಳಗೆ ಇರಬೇಕೇ ಹೊರತಾಗಿ ಪ್ರಶ್ನೆ ಮಾಡೋ ರೀತಿ ಒಳಗೆ ಮಠಾಧೀಶರು ಇರಬಾರ್ದು. ಮತ್ತು ನಮ್ಮ ಮಾತುಗಳು ಅತ್ಯಂತ ಮೃದುವಾಗಿರಬೇಕು. ಬಸವಾದಿ ಪ್ರಮುಖರು ಹೇಳಿದ್ದು ಅದೇ, ನುಡಿದರೆ ಮುತ್ತಿನ ಹಾರದಂತೆ ಮೃದು ವಚನವೇ ಸಕಲ ಜಪಂಗಳಯ್ಯ ಸಮ ಅಂತ ಹೇಳಿಬಿಟ್ರು. ಅದನ್ನೆಲ್ಲ ಬಿಟ್ಟುಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿ ಬಳಸುವಂಥ ಪದವನ್ನು ಅದು ಯಾರಿಗೂ ಬಳಸಬಾರ್ದು. ಮತ್ತು ಉದ್ದೇಶ ಸನಾತನ ಸಮಾವೇಶ, ಹಿಂದೂ ಸಮಾವೇಶ ಅಂತ ಇಲ್ಲೇನು ಹೆಸರಿಟ್ಕೊಂಡ್ರಲ್ಲ. ಸನಾತನ ಧರ್ಮದೊಳಗೆ ತಾಯಿಗೆ ಒಂದು ಒಳ್ಳೆಯ ಸ್ಥಾನಮಾನ ಇದೆ. ಆ ತಾಯಿಯನ್ನು ಅಗೌರವ ಮಾಡಿ ಆ ತಾಯಿಗೇ ಬೇರೆ. ಇನ್ನು ದ್ವೇಷ ಐತಲ್ಲ, ಇನ್ನು ನಮಗರ ಬರಲಿ, ನಮಗೆ ಬೈಲಿ, ವೈಯಕ್ತಿಕವಾಗಿ ಹೊಡೆದಾಡೋಣ ಸಿದ್ಧಾಂತ ಬದಲಾವಣೆ ಇರ್ಬೋದು. ಆದರೆ ತಾಯಿ ಏನು ಮಾಡ್ಯಾಳ? ಇದನ್ನು ನಾವು ಇಷ್ಟು ದಿನ ಪ್ರಶ್ನೆ ಯಾಕೆ ಮಾಡಲಿಲ್ಲ ಅಂದ್ರೆ ಸುಧಾರಣೆ ಆಗ್ತಾರೆ ಬಿಡಂತ ನಾವು ಬಿಟ್ಬಿಟ್ಟಿದ್ವಿ. ಇದು ಮತ್ತೆ ಕಂಟಿನ್ಯೂ ಆಗೋ ರೀತಿ ಒಳಗೆ ಯಾಕೆ ಇಲ್ಲಿ ಬಂದು ಬಬಲೇಶ್ವರಕ್ಕೆ ಯಾಕೆ ಮಾಡಬೇಕಾಗಿತ್ತು? ರಾಜ್ಯದಾಗ ಎಲ್ಲ ಕಡೆ ಹೋಗುವಂಥ ವ್ಯಕ್ತಿ ಸ್ವಾತಂತ್ರ್ಯದೇ ಸಮಾವೇಶಗಳು ಮಾಡೋದೈತೆ. ಬಬಲೇಶ್ವರಕ್ಕೆ ಯಾಕೆ ಮಾಡಾಕತ್ರು ಅಂತಂದ್ರೆ ಇದಕ್ಕೆ ಹಿನ್ನೆಲೆಯಾಗಿ ರಾಜಕಾರಣ ಸಂಪೂರ್ಣವಾಗಿ ಬೆಂಬಲ ಕೊಡಾಕಿತ್ತು. ಇದು ರಾಜಕಾರಣ ತಗೊಳಕಿತ್ತು. ಈಗ ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದವ್ರು ಯಾರು ಅದನ್ನು ಸ್ವಲ್ಪ ಅವಲೋಕನ ಮಾಡಿರಿ. ಅವರು ಯಾರನ್ನು ಇಷ್ಟು ದಿನ ಟಾರ್ಗೆಟ್ ಮಾಡಿ ಯಾರನ್ನು ಬೈತಿದ್ರು? ಯಾರು? ಕಣ್ಣೇರಿ ಶ್ರೀಗಳು. ಇಷ್ಟು ದಿನ ಬೈಯೋದ್ರ ಜೊತೆಗೆ ಇವತ್ತು ಅವ್ರ ವಿರುದ್ಧನೇ ಬಂದು ಇಲ್ಲಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡಕತ್ಯಾರಂತ ನಮ್ಮ ಕಣ್ಣಿಗೆ, ನಮ್ಮ ಮನಸ್ಸಿಗೆ ಕಾಣುತ್ತೆ ಮತ್ತು ಕೇಳುತ್ತೆ. ದಯವಿಟ್ಟು ಎಲ್ಲಿ ಮಾಡ್ಕೊತ ಹೋಗೋದ್ರಾಗ, ಯಾಕೆ ಹಂಗಾರೆ ಹಿಂದೂ ಧರ್ಮದಲ್ಲಿ ಲಿಂಗಾಯತ ಬರೋದಿಲ್ಲ? ಲಿಂಗಾಯತ ಏನಾದರೂ ಬೇರ್ಪಟ್ಟಿರ್ತೇನೆ? ಎಲ್ಲರನ್ನೂ ಒಳಗೊಂಡಂಥ ಲಿಂಗಾಯತ ಧರ್ಮ
ಭಾವನೆ, ಪ್ರೀತಿ, ಅಭಿಮಾನ, ಪರಸ್ಪರ ಪ್ರೀತಿ ಇದನ್ನು ಬೆಳೆಸೋದನ್ನು ಧರ್ಮ ಹೇಳಿಕೊಟ್ಟದೇ ಹೊರತಾಗಿ ದ್ವೇಷ ಮಾಡುವಂಥದ್ದು ಹೇಳಿಕೊಟ್ಟಿಲ್ಲ ನಮ್ಮ ಧರ್ಮ. ಲಿಂಗಾಯತ ಪರಂಪರೆನೂ ಹೇಳಿಕೊಟ್ಟಿಲ್ಲ. ಆದಾಗ್ಯೂ ಸರ್ಕಾರ ಆಗಲಿ ಅಥವಾ ನ್ಯಾಯಾಂಗ ಆಗಲಿ ಜಿಲ್ಲೆಗೆ ಬರಬಾರದು ಅಂತೇಳಿ ನಿರ್ಬಂಧ ಹಾಕ್ತು. ಅದರಾಗೂ ಯಾರ್ದು ಪಾತ್ರ ಇರಲಿಲ್ಲ. ಅದ್ಯಾರೋ ಕೇಸ್ ಮಾಡಿದ್ರು, ಹಿಂಗೆ ಅವಾಜ್ ಶಬ್ದಗಳನ್ನು ಬೇದಾರ ಅಂದರು. ಕೋರ್ಟ್ ತೀರ್ಮಾನ ತೊಗೊಂತೆ ಹೊರತಾಗಿ ಯಾವ ಒಬ್ಬ ರಾಜಕಾರಣಿ ತೊಗೊಂಡಿಲ್ಲ ಅದು. ಮತ್ತು ತೊಗೊಳ್ಳಿಲ್ಲ ಅಂದ್ರೂ ಕೂಡ ಪರ್ಟಿಕ್ಯುಲರ್ ಹೆಸರು ತೊಗೊಂಡು ಟಾರ್ಗೆಟ್ ಮಾಡಿ ಮಾತಾಡ್ತಾರೆ. ಎಂ ಬಿ ಪಾಟೀಲ್ರು ಪ್ರತಿನಿಧಿಸುವಂಥ ಕ್ಷೇತ್ರಕ್ಕನ ಬರ್ತಾರಂತಂದ್ರೆ ಇದ್ರ ಹಿಂದಿದ್ದಂಥ ಅಜೆಂಡಾ ಉದ್ದೇಶಗಳೇನು? ಇಷ್ಟು ದಿನ ನಾವು ಸುಮ್ಮ ಕುಂತಿದ್ವಿ. ನಾವು ಯಾವತ್ತೂ ಏನು ಮಾತಾಡೋಕ್ಕೆ ಹೋಗಿಲ್ಲ, ಹಂಗ್ಯಾಕಂತ ಏನೂ ಕೇಳೋಕ್ಕೆ ಹೋಗಿಲ್ಲ. ಆದರೆ ಭಕ್ತರಲ್ಲಿ ಗೊಂದಲ ಸೃಷ್ಟಿಯಾಗಕತ್ತೈತಿ. ಏನು ವೀರಶೈವನೋ, ಏನು ಲಿಂಗಾಯತನೋ, ಏನು ಬೈಯವ್ರ ಬೆನ್ನು ಹತ್ತುನೋ, ಸೌಮ್ಯ ರೀತಿ ಒಳಗಿದ್ದವ್ರನ್ನ ಬೆನ್ನು ಹತ್ತುನೋ, ಯಾರನ್ನ ಬೆನ್ನು ಹತ್ತಬೇಕಾಗೈತಿ? ಇದು ತಿಳಿಲಾರ್ದಂಗಾಗಿ ಮಠಾಧೀಶರೆಲ್ಲರೂ ಈ ಮುಖಾಂತರ ಕೇಳ್ಕೊಳ್ಳೋದೇನೆಂದ್ರೆ, ಏನಾದರೂ ಭಿನ್ನಾಭಿಪ್ರಾಯಗಳಿದ್ದು ಅಂತಂದ್ರೆ ಒಂದು ಕಡೆ ಕೂಡ್ರಿ. ಇಡೀ ಸಮಾಜ ನಿಮ್ಮನ್ನು ದೊಡ್ಡ ಪೂಜ್ಯ ಸ್ಥಾನದೊಳಗೆ ಇಟ್ಟದ, ಪೂಜ್ಯ ಸ್ಥಾನದೊಳಗೆ ನೋಡ್ತದೆ. ಮಠಗಳನ್ನು ಬೆಳೆಸತಕ್ಕಂಥವ್ರು ಭಕ್ತರದಾರ, ಅವ್ರ ಮುಂದೆ ನಾವು ಜಗಳ ಮಾಡೋದು ಬೇಡ. ನಾಡಿನ ಹೆಸರಾಂತ ಮಠಾಧೀಶರು ಎಲ್ಲರೂ ಒಂದು ಕಡೆ ಸೇರ್ರಿ. ಏನು ಓರೆ ಕೋರೆಗಳದಾವಲ್ಲ ಅದನ್ನು ತಿದ್ರಿ. ಏನೇನು ಸಮಸ್ಯೆಗಳದಾವಲ್ಲ ಅದನ್ನು ಪರಿಹರಿಸ್ಕೊಳ್ರಿ. ಮಾತಿನಿಂದ ಎಲ್ಲವೂ ಇತ್ಯರ್ಥ ಆಗ್ತಾವ. ನಾವೇನು ಕನ್ನೇರಿ ಶ್ರೀಗಳಿಗೆ ವಿರೋಧ, ಯಾಕೆ ವಿರೋಧ ಅಂದ್ರೆ ಆ ಶಬ್ದ ಬಳಸ್ಯಾರಲ್ಲ, ಒಂದು ವಿಷಾದಾದರೂ ವ್ಯಕ್ತಪಡಿಸ್ಬೇಕಾಗಿತ್ತ. ಅಟ್ಲೀಸ್ಟ್ ನಿಮ್ಮ ತಾಯಿ ಬೇರೆ, ನಮ್ಮ ತಾಯಿ ಬೇರೆ. ತಾಯಿನೇ ಅಲ್ಲ. ಅಕಸ್ಮಾತ್ ಇದು ಈರ್ಷೆ ಎಲ್ಲಿಗೆ ಹೋಗ್ತಿತ್ತು ಅಂದ್ರೆ, ಬಹುತೇಕ ಆ ಶಬ್ದ ಏನು ಬಳಸ್ಯಾರಲ್ಲ, ಆ ಕೆಲಸ ನಮ್ಮ ತಾಯಿ ಯಾವಾಗ ಮಾಡ್ಯಾಳ ತೋರಿಸ್ಕೊಡು ಬರ್ರಿ ನೋಡೋಣ ಅಂತಂತ ಹೇಳಿ ಕನ್ನೇರಿ ಮಠಕ್ಕನ್ನು ಒಂದು 300-400 ಜನ ಮಠಾಧೀಶರು ಹೋಗಿದ್ರ ಪರಿಸ್ಥಿತಿ ಏನಾಗ್ತಿತ್ತು. ಅದ್ರ ಜೊತೆಗೆ ಇನ್ನೊಂದು ಪದ ಬಳಸ್ಯಾರಲ್ಲ, ಏನೋ ತೊಗೊಂಡು ಬಿಡ್ರಿ ಅಂತೇಳಿ, ಅದನ್ನು ದೈವವನ್ನು ಬಡ್ದ ಬಿಡ್ರಿ ಅಂತಂತ ಮಠಾಧೀಶರು ಹಠ ಹಿಡ್ಕೊಂಡು ಈ ಕಡೆ ಅವ್ರು ಕುಂತಿದ್ರ ಪರಿಸ್ಥಿತಿಯಲ್ಲಿ ಹೋಗಿತ್ತು. ಈಗ ಅಲ್ಲಿ ಬಬಲೇಶ್ವರದಾಗ ಸಮಾವೇಶ ಮಾಡೋ ಹರಕತ್ತೇನಿತ್ತು? ಮಠಾಧೀಶರೇ ಯಾರೋ 200-300 ಜನ ಬರ್ತಾರೆ. ಯಾರು ಬರಾಕತ್ತಾರೆ? ಮಠಾಧೀಶರು. ಯಾರು ಇಂಥ ಒಳ್ಳೆ ಕೆಲಸಕ್ಕೆ ಒಳ್ಳೆ ಕೆಲಸಕ್ಕೆ ಬರ್ತಾರ್ರಿ? ಯಾರೋ ಒಬ್ರು ಬೇದರು, ಅವ್ರನ್ನ ವೈಭವೀಕರಿಸೋ ಸಲುವಾಗಿ ಈ ನಮ್ಮ ಜಿಲ್ಲೆ ಒಳಗೆ ಮಠಾಧೀಶರು ಒಕ್ಕೂಟ ಅಂತದೆ. ಯಾರೂ ಬರೋಲ್ಲ. ಬರ್ಬೋದು, 1-2-3 ಜನ ಬರ್ಬೋದು. ಅದರಲ್ಲಿ ಸಾಧುಗಳು, ಸಾಧುಗಳು ಬರ್ಬೋದು. ಬರಲಿ, ಅವರೊಂದು ಪರಂಪರೆ ಐತಿ, ಅವರು ಬರ್ಬೋದು. ಬರಲಿ, ಅವರೆಲ್ಲ ಮಾಡಕತ್ತಾರ. ನಮ್ಮ ಜಿಲ್ಲೆಯಿಂದ ಯಾರದಾರ? ಇವರು ಕಣ್ಣೇರಪ್ಪವ್ರು ಹಿಂದೆ ಸ್ವಲ್ಪ ವರ್ಷದ ಹಿಂದೆ ಶಿವಯೋಗ ಮಂದಿರ ಸಂಸ್ಥೆಗೆ ಬೇದರು. ಜಂಗಮರನಲ್ಲಿ ಇಡ್ತಾರಂತ ಬೇದರು. ಜಂಗಮರು ಯಾಕಷ್ಟು ಅವಾಗ ವಿರುದ್ಧ, ಈಗ ಮತ್ತೆಲ್ಲ ಪಂಚಪೀಠನೂ ಬೇಕು, ಜಂಗಮರು ಅವ್ರನ್ನೆಲ್ಲ ತೊಗೊಂಡು ಈಗ ಚಲೋ ಅನ್ನಕತ್ತಾರ. ಹೊತ್ತು ಬಂದಂಗೆ ಹೋಗ್ಬೇಡ್ರಿ. ನೀವು ಒಳ್ಳೆ ಕೆಲಸ ಮಾಡಿರಿ, ನಿಮ್ಮದು ರೈತರಿಗೆ ಕೊಡಬೇಕಾದದ್ದನ್ನು ಎಲ್ಲವೂ ಕೊಟ್ಟಿರಿ, ಮಾಹಿತಿ ಕೊಟ್ಟಿರಿ, ಮಠವನ್ನು ಬೆಳೆಸಿರಿ, ಮಠದಾಗ ಗುರುಕುಲ ಅಂತ ಮಾಡಿರಿ. ಆಯಿತು, ಆ ಗುರುಕುಲದೊಳಗೆ ನಿಮ್ಮ ವಿದ್ಯಾರ್ಥಿಗಳಿಗೆ ಹಿಂಗೆ ಬೈರಿ ಅಂತ ಹೇಳ್ಕೊಡ್ತಾರೆ. ಇವತ್ತು ಯಾರೂ ಅಲ್ಲಿ ಮಠಾಧೀಶರು ನಮ್ಮ ಜಿಲ್ಲೆಯಿಂದ, ಬಹುತೇಕ ಮಠಾಧೀಶರು ಹೊರಗಡೆ ಜಿಲ್ಲೆಯಿಂದ ಯಾರೂ ಬರ್ತಾಯಿಲ್ಲ. ಸಿದ್ದೇಶ್ವರಪ್ಪವ್ರು ಇದನ್ನು ಹೇಳಿಕೊಟ್ರೆ ನಿಮಗೆ. ನಾವೇನು ಸಿದ್ದೇಶ್ವರ ಆಶ್ರಮದ ಜ್ಞಾನ ಯೋಗಾಶ್ರಮದ ಒಳಗೆ ನಾವು ಭಾಗಿಯಾಗಿಲ್ಲ. ಜಂಗಮರನ್ನೇ ಪರ್ಟಿಕ್ಯುಲರ್ ಆಗಿ ಬೈದ್ರಿ. ಅದನ್ನು ನಾವು ಅವಾಗ ಏನೂ ಕೇಳಿಲ್ಲ. ಏನಪ್ಪ ಶಿವಯೋಗ ಮಂದಿರ ಏನು ತೊಂದರೆ ಮಾಡಿತ್ತು, ಯಾಕೆ ಅಷ್ಟೊಂದು ಶಿವಯೋಗ ಮಂದಿರ ಸಂಸ್ಥೆ ಮೇಲೆ ಅಷ್ಟೊಂದು ದ್ವೇಷ? ಆ ಶಿವಯೋಗ ಮಂದಿರ ಸ್ಥಾಪನೆ ಆಗೋ ಕಾಲಕ್ಕೆ ಮರಿದೇವರು 7 ಜನ ಮರಿದೇವರು, ಅದರೊಳಗೆ ಲಿಂಗಾಯತರು ಇದ್ದರು. ನವಲಗುಂದದ ಬಸಲಿಂಗ ಸ್ವಾಮಿಗಳು ಅವರು ಲಿಂಗಾಯತರು. ಜಂಗಮರನ್ನ ಮಾಡಿಲ್ಲ. ಓಕೆ, ಸನಾತನ ಧರ್ಮ ಅಂತ ಹೇಳ್ತಿರಲ್ಲ, ಇವತ್ತು ನಮ್ಮ ಹಳ್ಳಿ ವಾತಾವರಣದಾಗ ಜಂಗಮರನ್ನ ಬಿಟ್ಟು ಯಾರು ಏನಾರ ಮಾಡ್ತಾರ?
ಒಂದು ಸತ್ರು ಅಂದ್ರೆ ಅವ ಮನೆಗೆ ಅಡ್ಡಾಡಿ ಹೇಳ್ಬೇಕು. ಶ್ರಾವಣ ಮಾಸದಾಗ ಮನೆ ಅಡ್ಡಾಡಿ ಪಟ್ಟಿನ ಮಾಡ್ಬೇಕು. ಅವ ಇದು ಶ್ರಾವಣ ಮಾಸದಾಗ ಅಡ್ಡಾಡಿ ಪತ್ರಿನ ಹಾಕ್ಬೇಕು. ಅವ ಭಕ್ತರು ಅವ್ರಿಗೆ ಅಲ್ಪ ಸ್ವಲ್ಪ ಅವ್ರು ಬೆಳೆದ ಕಾಳಿನೊಳಗೆ ಅಲ್ಪ ಸ್ವಲ್ಪ ಕಣದಾಗ ಹೋದ್ಮೇಲೆ ದಾನ ಧರ್ಮ ಮಾಡಿ. ಇದು ಹಿಂದಿನಿಂದ ಬಂದಂಥದ್ದು. ಜಂಗಮರನ್ನ ಬಿಟ್ಟು ಯಾರ ಮಾಡೋರು ಅದಾರ, ಮಾಡಲಿ, ತೊಂದರೆ ಇಲ್ಲ. ಆದ್ರೆ ಜನ ಒಪ್ಕೋತಾರ, ಭಕ್ತರು ಒಪ್ಕೋತಾರ? ಒಪ್ಕೊಳ್ಳಲ್ಲ. ಅದು ಶಿವ ಮಂದಿರದ ಬಗ್ಗೆ ಬೈಯೋದು, ಜಂಗಮರ ಬಗ್ಗೆ ಬೈಯೋದು, ಮತ್ತು ಹಿಂದೂ ಧರ್ಮ ಸಮಾವೇಶ ಮಾಡೋದು. ನಡ್ರಿ ಎಲ್ಲರೂ ಸೇರಿ ಕುಡುಕರನ್ನ ಕುಡಿಯೋದನ್ನು ಕ್ಯಾನ್ಸಲ್ ಮಾಡಿಸೋನು, ಬಿಡಿಸೋನು, ರಾಜ್ಯ ಸರ್ಕಾರಕ್ಕೆ ಒತ್ತಡ ಮಾಡೋನು, ಸರಾಯಿ ಬಂದ್ ಮಾಡಿರಿ. ನಾನು ಎಷ್ಟು ಮಂದಿ ಸಂಸಾರ ಹಾಳಾಗ್ಯಾವ, ಎಷ್ಟು ಮಂದಿ ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಅದು ಬಿಡೋದು, ಹೊಳೆ ಮಳೆ ಇದತ್ತು ಇದಂತು ಇದನ್ನ ರುಬ್ಬೋದು ಅಂದ್ರೆ ಏನು ತೆಗೆದು. ನಿಜವಾಗ್ಲೂ ಭಕ್ತರಿಗೆ ನಾವು ಮುಖ ತೋರ್ಸೋಕ್ಕಾಗವಲ್ತು ಮಠಾಧೀಶರು. ಅದಕ್ಕೆ ಇವೆಲ್ಲ ನಮಗೆ ಯಾಕೋ ಮನಸ್ಸು ಬರ್ತಾ ಇಲ್ಲ. ಅದರ ಸಲುವಾಗಿ ನಾವು ಆ ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡ್ತೀವಿ. ಬಹುತೇಕ ಮಠಾಧೀಶರು, ಒಳ್ಳೆಯ ಮಠಾಧೀಶರು ಯಾರೂ ಆ ಕಾರ್ಯಕ್ರಮಕ್ಕೆ ಹೋಗಲ್ಲ, ಹೋಗಬಾರ್ದು ಕೂಡ. ಇದು ನಮ್ಮ ನಿಲುವು. ಇನ್ನು ನಮ್ಮ ಮಸೀಬಿನಾಳಪ್ಪ ಅವರು ಒಟ್ಟು ಮಾತಾಡ್ತಾರೆ. ಅದಾದಮೇಲೆ ನಮ್ಮ ಗುಣದಾಳದ ಪೂಜ್ಯ ವಿವೇಕಾನಂದ ಅವರು ಮಾತಾಡ್ತಾರೆ. ಆಮೇಲೆ ತಾವು ಇನ್ನೂ ಏನು ಕೇಳಬೇಕಂದ್ರೆ ಅದನ್ನು ಕೇಳ್ರಿ, ತೊಂದರೆ ಇಲ್ಲ. ಅದನ್ನು ಸ್ಮರಿಸಿ ಮಾಮಲಾಪುರ ಶ್ರೀಗಳಿಗೂ ಮತ್ತು ನಮ್ಮ ಗುಣದಾಳ ಶ್ರೀಗಳು ಶರಣೆಂದು ಆತ್ಮೀಯ ಯಾವ ಮಾಧ್ಯಮದ ಬಂಧುಗಳೇ, ಇವತ್ತೊಂದು ನಮ್ಮೊಡನೆ ಒಂದು ವಿಚಾರಕ್ಕೆ ಬಂದಿದ್ದೇವೆ. ಈಗ ಇಲ್ಲಿವರೆಗೆ ನಮ್ಮ ಮಾಮಲಾಪುರ ಶ್ರೀಗಳವರು ಅಭಿಪ್ರಾಯ ತಿಳಿಸಿದ್ದಾರೆ. ಬಸವಣ್ಣರ ಒಂದು ಹೆಸರಿನೊಳಗೆ ಸಮಾವೇಶ ಮಾಡಕತ್ತಾರೆ. ಈಗ ಇಲ್ಲಿವರೆಗಿಂತೂ ಸಮಾವೇಶ ಅಂತಿತ್ತು. ಇದು ಬಸವ ಶರಣರ ಹಿಂದೂ ಸಮಾವೇಶ ಅಂತ ಒಂದು ನಾಮಕರಣ ಮಾಡಿದ್ದಾರೆ. ಬಸವಣ್ಣವರ ಹೆಸರಿಟ್ಟ ಮೇಲೆ ಬಸವಣ್ಣವರ ತತ್ವವನ್ನು ಕೂಡ ನಾವು ಅಳವಡಿಸ್ಕೊಡ್ಬೇಕಾಗ್ತದೆ. ಬಸವಣ್ಣವರು ಪ್ರತಿಯೊಬ್ಬರಿಗೂ ನಮ್ಮವ್ರನ್ನ ತಿಳ್ಕೋತಿದ್ರು. ಅವ್ರು ವಚನ ಸುಮ್ಮನೆ ಕೇಳಿದ್ದಾರೆ. ಎಲ್ಲವರು ಹೇಳೋರು ಕೇಳ್ಯಾರ, ಹೇಳೋರು ಕೇಳ್ಯಾರ. ಇವನಾರವ ಇವನವಳೆಂದೆನಸಯ್ಯ, ಇವನಮ್ಮವ ಇವನೆನಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗಂದೇನಂತ ತಿಳ್ಕೊಂಡು ಆ ಆತ್ಮೀಯತೆಯಿಂದ ಕಂಡಂಥವ್ರು ಯಾರಂದರೆ ಬಸವಣ್ಣವರು. ಅಂಥ ಬಸವಣ್ಣವರ ಒಂದು ಹೆಸರಿನಲ್ಲಿ ಸಮಾವೇಶ ಮಾಡೋದು ಯೋಗ್ಯತೆ ಅಲ್ಲ, ಅವರಲ್ಲಿಲ್ಲ. ಮತ್ತು ಇನ್ನೊಂದು, ಅವರು ಬಳಸಿದಂಥ ಭಾಷೆ ನಿಮ್ಮ ಮಾಧ್ಯಮದೊಳಗೆ ಮತ್ತೆ ಬಿಚ್ಚಿ ಹೇಳಬೇಕಾಗಿಲ್ಲ. ಅದರೆಲ್ಲ ನೀವು ತಿಳ್ಕೊಂಡಿರಿ. ಯಾರು ಆ ಭಾಷೆ ಉಪಯೋಗ ಮಾಡ್ತಾರೆ, ಭಾಳ ತ್ರಾಸಪಡಿಸಲು ಯೂಸ್ ಮಾಡೋಂಥ ಉಪಯೋಗ ಮಾಡೋಂಥ ಭಾಷೆ ಅದು. ಅದಕ್ಕಂತಲೇ ಇವತ್ತು ನಮ್ಮ ಘನ ಸರ್ಕಾರದ್ದು ನಮ್ಮ ಕೋರ್ಟು, ಇವತ್ತು ಸುಪ್ರೀಂ ಕೋರ್ಟ್ ಇರ್ಬೋದು, ಯಾವ ಹೈಕೋರ್ಟ್ ಇರ್ಬೋದು, ಸಿವಿಲ್ ಕೋರ್ಟ್ ಇರ್ಬೋದು, ಎಲ್ಲ ಕೋರ್ಟ್ ಚೀಮಾರಿ ಹಾಕಿದ್ದು ಅಲ್ಲಿ ವಿಚಾರ ಮಾಡಿ ಹಾಕಿದ್ದಾರೆ. ಅವ್ರು ಏನು ಹೇಳಿದಾರ, ನಿನ್ನ ಸ್ಥಾನಕ್ಕೆ ಯೋಗ್ಯ ಅಲ್ಲ ಆ ಭಾಷೆ, ನೀನು ಸುಮ್ಮ ಮಡ್ದಾಗ ಕುಂತು ಧ್ಯಾನ ಮಾಡಂತುಂಡು ಆದೇಶ ನೀಡಿದ್ದಾರೆ. ಯಾವ ಸುಪ್ರೀಂ ಕೋರ್ಟು, ಹೈಕೋರ್ಟು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಎಲ್ಲ ಥರ ವಿಚಾರ ಮಾಡಿ ಅದು ಆದೇಶ ನೀಡಿದ. ಅದನ್ನು ವಿಚಾರ ಮಾಡಿದಂಥ ನಮ್ಮ ಜನ, ಅದಕ್ಕೆ ಬೆಲೆ ಕೊಡಿದಂಥ ಜನ, ಕೆಲವು ಜನ ಅವ್ರಿಗೆ ಬೆನ್ನು ಹತ್ತಿರಬಹುದು. ಇದು ರಾಜಕೀಯ ಮಾಡಬಾರ್ದ್ರಲ್ಲಿ, ಧರ್ಮದ ರಾಜಕೀಯ ಧರ್ಮ ಇರಬೇಕು, ಧರ್ಮದ ರಾಜಕೀಯ ಬರಬಾರ್ದು. ಇಂದಿನ ಇತಿಹಾಸ ಹೇಳ್ತದೆ. ಅದಕ್ಕಾಗಿ ಇವತ್ತು ನಮ್ಮ ಮಾಮಲಾಪುರ ಸವಿಸ್ತರು ತಿಳಿಸಿದ್ದಾರೆ. ಇದು ಒಳ್ಳೆಯ ಸ್ವಾಮಿಗಳಿದ್ರೆ ಭಾಗವಹಿಸುವಂಥದ್ದು ಕಾರ್ಯಕ್ರಮ ಅದು ಅಲ್ಲ. ಅಕಸ್ಮಾತ್ ಅದರಲ್ಲಿ ಭಾಗವಹಿಸಿದ ಸ್ವಾಮಿಗಳು ಅಷ್ಟು ಯೋಗ್ಯರ ಅಂತ ನಾವು ಭಾವಿಸ್ಕೊಳ್ಬೇಕಾಗ್ತದೆ. ಈಗ ಕೆಲವು ಮಂದಿ ನಮ್ಮ ಸ್ವಾಮಿಗಳವರು ಅವರಿಗೆ ಪ್ರತಿಭಟನೆ ಹೇಳಿಕೊಡುವಂಥ ಸಮಯದೊಳಗೆ ಅವ್ರ ಭಾಷೆಯಲ್ಲಿ ಹೇಳಿಲ್ಲ. ಯಾಕಂದ್ರೆ ಅವರಂಥ ಮೂರ್ಖರು ಆಗ್ಬಿಡಂತ ತೊಗೊಂಡು ಹೇಳಿಲ್ಲ. ಪ್ರತಿಭಟನೆ ಹೇಳುವಂಥ ಪ್ರಸಂಗದೊಳಗೆ ಅವ್ರ ಭಾಷೆ ಉಪಯೋಗ ಮಾಡಿಲ್ಲ. ಇವರು ಅವರಿಗೆ ಭಾಳ ಗೌರವದಿಂದ ಹೇಳ್ಯಾರ ಬುದ್ಧಿ. ಆದರೆ ಅವ್ರು ಇನ್ನೂ ಬಿಟ್ಟಿಲ್ಲ.
ಮತ್ತು ಇನ್ನೊಂದು ಮಾತು ಹೇಳ್ತಾರೆ ಅವರು, ನಡೆದಾಡೋದು ದೇವ್ರು ಅಂತ ತಿಳ್ಕೊಂಡು ನಾವೆಲ್ಲ ಅಂತೇವೆ. ಯಾರಿಗೆ? ಸಿದ್ದೇಶ್ವರದ ಸ್ವಾಮಿಗಳಿಗೆ. ಇವರೇನಂತಾರ, ಅವರು ಸಿದ್ದೇಶ್ವರ ಬೆಳೆದಾರಂತ, ಸಿದ್ದೇಶ್ವರ ಅವ್ರಿಗೆ ಇದನ್ನ ಕಳಿಸ್ಯಾರಂತ, ಅವ್ರನ್ನ ಹಿಂಗ ಬೆಳೆಸ್ಯಾರಂತ ಹೇಳಿಕೆ ಕೊಟ್ಟಾರ. ನೀವೆಲ್ಲ ಕೇಳಬೇಕು, ಯಾರೇ ಸಿದ್ದೇಶ್ವರು ಇಂಥವು ಹೇಳಿಕೆ ಕೊಡೋಕೆ ಹೇಳ್ತಾರ, ಹಿಂಗೆ ಬೆಳೆಸ್ತಾರೆ, ನಿಮ್ಮ ವಿಚಾರ ಮಾಡಿ. ನಮ್ಮ ಸಿದ್ದೇಶ್ವರರು ಸ್ವಾಮಿಗಳು ನಮ್ಮ ಹಿಂಗೆ ಬೆಳೆಸ್ಯಾರ, ಯಾವ ಕಾಲವೂ ಸಾಧ್ಯ ಇಲ್ಲ. ಇನ್ನೊಂದು ಮಾತು ಹೇಳ್ತಾರೆ ಅವರು, ಇದು ಆಡು ಭಾಷೆ ಸಾಮಾನ್ಯ ಮಾತು, ಎಲ್ಲರೂ ಹಾಡ್ತಾರೆ ವಿಜಯಪುರ ಜಿಲ್ಲೆ ಅಂತ ಹೇಳ್ತಾರೆ. ಸಿದ್ದೇಶ್ವರ ಸ್ವಾಮಿಗಳು ವಿಜಯಪುರ ಜಿಲ್ಲೆದವ್ರು ಅಲ್ಲ, ನಾವು ವಿಜಯಪುರ ಜಿಲ್ಲೆಗೆ ಹುಟ್ಟಿಲ್ಲ. ನಾವು ಅವರು ಆಡು ಭಾಷೆ ಬಿಟ್ಟು ಬೇರೆ ಭಾಷೆ ಮಾತಾಡ್ತಿದ್ರೇನ? ಅವರು ಆಡು ಭಾಷೆನೇ ಮಾತಾಡ್ತಿದ್ರು. ಅವರು ಜೀವಂತ ಪರಿವಂತರವಾಗಿ ಒಂದರ ಭಾಷೆ ಇಂಥ ಕ್ಯಾಟ್ ಶಬ್ದ ಉಪಯೋಗ ಮಾಡಿದ್ದು ಯಾರ ಮಾಧ್ಯಮದ ಕೇಳಿರಿ? ಯಾರೂ ಕೇಳಿಲ್ಲ. ಆದರೆ ಅಲ್ಲೇ ಬೆಳೆದಂಥ ಅದೇ ಸಂಸ್ಥೆಯಲ್ಲಿ ಆ ಸ್ವಾಮಿಯಲ್ಲಿ ಸಂಸ್ಕಾರ ಬೆಳೆದಂಥ ವ್ಯಕ್ತಿ ಈ ರೀತಿ ಮಾಡೋದು ದೊಡ್ಡ ಅಪರಾಧ. ಇದು ಆ ಸಿದ್ದೇಶ್ವರ ಸ್ವಾಮಿ ಅವಮಾನ ಮಾಡಿದಂಗೆ ಇವನು. ಅದಕ್ಕಾಗಿ ನಾವು ಹೆಚ್ಚಿಗೆ ಹೇಳೋದಿಲ್ಲ, ಮಾರ್ಗ ಸರಿಯಿಲ್ಲ, ಸೊಳಗೆ ಪೂಜ್ಯರ ಪ್ರೇಮಿಸಿ ನಾನು ಬಂದಿದ್ದೇನೆ. ಇದು ನಾ ಹೇಳೋದಿಷ್ಟೇ, ಎಲ್ಲ ಸ್ವಾಮಿಗಳಿಗೆ ನಿಜವಾದ ನಿಮ್ಮ ಸ್ವಾಮಿತ್ವ ಇತ್ತು. ಆನಂದ ಕುಮಾರಸ್ವಾಮಿ ಎಲ್ಲ ಭಕ್ತಿ ಇತ್ತು. ಆನಂದ ಕುಮಾರಸ್ವಾಮಿಯಿಂದ ನೀವೇನು ಸಂಸ್ಕಾರ ಪಡೆದಿದ್ರಿ, ಅಲ್ಲ ಅನ್ನಪ್ರಸಾದ ಸ್ವೀಕಾರ ಮಾಡಿದ್ರಿ ಅಂತಂದ್ರೆ ಯಾರು ಹೋಗ್ತಕ್ಕದ್ದಲ್ಲ ಅಂತ ನಾ ಆದೇಶ ಅಲ್ಲ, ವಿನಂತಿ ನಂದು. ಹೋಗಬಾರ್ದು ಕೂಡ ನಂದು ಇದು ಆದೇಶ, ಅಪ್ಪಣೆ ಅಂತ ತಿಳ್ಕೊಬೇಡ್ರಿ. ನಾನು ಮನವಿ ಮಾಡ್ಕೊಳ್ತೇನೆ, ನಮ್ಮ ಜಿಲ್ಲಾದವ್ರಿರ್ಬೋದು, ಬೇರೆ ಜಿಲ್ಲಾದವ್ರಿರ್ಬೋದು, ಎಲ್ಲ ಸ್ವಾಮಿಗೆ ಮನವಿ ಮಾಡ್ಕೊಳ್ತೀನಿ. ಅದಕ್ಕೆ ಆ ಸ್ವಾಮಿಗಳ ಭಾಗವಹಿಸಿ ಆದಷ್ಟು ಸಮಾಜವನ್ನು ಕಲುಷಿತ ವಾತಾವರಣಕ್ಕೆ ತರಬಾರ್ದು ಅಂತ ಹೇಳ್ತಿದೆ. ಇವತ್ತು ಕೆಲವು ಮುಂಚೆ ಇರ್ತಕ್ಕಂಥ ಮಠಾಧೀಶರು ಒಕ್ಕೂಟದಲ್ಲಿರ್ತಕ್ಕಂಥವು ಕೂಡ ಎಚ್ಚರಿಕೊಳ್ಬೇಕೀಗ. ಬರೀ ಇಲ್ಲೇ ನಾವು ಇಷ್ಟ ಮಾಡೋದ್ರ ಉಪಯೋಗ ಇಲ್ಲ. ಇದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದ ಶಕ್ತಿ ಈಗೇನು ಮುಂಚೂಣಿ ಇದಾರಲ್ಲ, ಗದಗ ಇರ್ಬೋದು, ಬಾದಕಿ ಇರ್ಬೋದು, ಸಾಣೇಳಿಯವ್ರು ಇರ್ಬೋದು, ಇನ್ನೂ ಕೆಲ ಮುಂಚೂಣಿ ಇದಾರೆ, ಅವರು ಕೂಡ ಎಚ್ಚರಿಕೊಳ್ಬೇಕು. ಸಮಾಜ ಕೆಳಕತ್ತೈತಿ, ಸಮಾಜ ಹಾಳಾಗತ್ತೈತಿ. ಸ್ವಾಮಿಗಳಿಂದ ಸಮಾಜ ಸುಧಾರಿಸ್ಬೇಕು, ಸಮಾಜ ಹಾಳಾಗಬಾರ್ದು, ಅದನ್ನು ತಿಳ್ಕೊಳ್ಬೇಕನ್ನೋ ಮಾತನ್ನ. ಜೊತೆಗೆ ಪಂಚಪೀಠದವರು ಸಮಾಜಕ್ಕೆ ಅಲ್ಲ, ಮಠಾಧಿಪ ಒಕ್ಕೂಟ ಅಂದ್ರೆ ಎಲ್ಲ ಬಂತದ್ರಾಗ. ಮಠಾಧಿಪದ ಒಕ್ಕೂಟ ಅಂತ ಹ್ಯಾಂಗೆ ಮಾಡಿದ್ದಾರೆ, ಎಲ್ಲರೂ ಕೂಡ ಬಂತು. ವೀರಶೈವ ಲಿಂಗಾಯತ್ ಬಂತು, ಲಿಂಗಾಯತ್ ಬಂತು. ಇರಲಿ, ವೀರಶೈವ ಲಿಂಗಾಯತ ಅಂತ ತಿಳ್ಕೊಂಡು ನೀವು ಸ್ವಲ್ಪ ಎರಡು ಬಣ ಆಗಿದ್ದು ನಿಮಗೆ ಗೊತ್ತದ, ನಾ ಹೇಳೋ ಇಲ್ಲ ಅನ್ನೋದಿಲ್ಲ. ಆದರೆ ಒಂದು ಮಾತು ಹೇಳ್ತೀನಿ, 110 ವರ್ಷದಂತ ಬಾಳಿದಂಥ ಯಾವ ಸಿದ್ಧಂಗ ಶ್ರೀಗಳು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಲಿಂಗಾಯತರನ್ನು ಒಂದೇ, ವೀರಶೈವ ಒಂದೇ. ಲಿಂಗಾಯತ ಅಂದರೆ ಆಡು ಶಬ್ದ, ವೀರಶೈವ ಅನ್ನೋದು ಸಂಸ್ಕೃತ ಶಬ್ದ. ಈ ಎರಡೂ ಶಬ್ದ ಒಂದೇ ಅಂತ ತಗೊಂಡು ಅವರು ಸ್ವಚ್ಛವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರ ಮಾತಿಗೆಲ್ಲ ಬೆಲೆ ಕೊಡ್ಬೇಕು ನಾವು. ಅದಕ್ಕಾಗಿ ವೀರಶೈವ ಲಿಂಗಾಯತ ಬೇರೆ ಬೇರೆ ಅಲ್ಲ, ಎರಡು ಒಂದೇ ಮಾತನ್ನು ಸರ್ವರು ತಿಳ್ಕೊಬೇಕಂತ ಹೇಳಿ ಮತ್ತೊಬ್ಬರಿಗೆ ಮತ್ತೊಮ್ಮೆ ಶುಭ ಕೋರಿ ನಾನು ಮಾತನ್ನು ಮುಗಿಸ್ತೀನಿ. ಅದೇ ಸಿದ್ದೇಶ್ವರ ಅಪ್ಪವ್ರ ಶಿಷ್ಯರು ಎಂ ಬಿ ಪಾಟೀಲ್ರು ಅದಾರಲ್ಲ, ಅವ್ರು ಮಾತಾಡಬೇಕಾಗಿತ್ತು. ಅವ್ರು ಮಾತಾಡ್ಬೇಕಾಗಿತ್ತು ರೀ. ಬರೀ ಸಿದ್ದೇಶ್ವರ ಅಪ್ಪವರು ತಿಕೋಟದ 20 ವರ್ಷದ ಹಿಂದೆ ಇನ್ನೂ ಅವರು ಶಾಸಕರು ಇದ್ದರು, ಮಂತ್ರಿಯಾಗಿದ್ದಿಲ್ಲ. ಆವಾಗ ಒಂದು ಮಾತು ಹೇಳಿದ್ರಂತ ಎಂ ಬಿ ಪಾಟೀಲ್ರಿಗೆ, ಒಂದು ಬೂಸಿ ನೀರು ಕೊಡ್ರಿ ಇಲ್ಲಿ ಅಂತೇಳಿ. ಅದನ್ನು ಇವತ್ತಿಗೂ ಹೇಳ್ತಿರ್ತಾರೆ ರೀ ಅವರು. ಮತ್ತು ಅವ್ರು ಹೇಳ್ದಂಗೆ ನಡ್ಕೊಂಡು ನಮ್ಮ ಜಿಲ್ಲೆಗೆ ನೀರಾವರಿ ಮಾಡೋ ಪ್ರಯತ್ನ ಮಾಡಿದ್ರು ಅವ್ರು. ಇವರು ಎಂ ಬಿ ಪಾಟೀಲ್ರ ಭಾಷಣ ಕೇಳ್ರಿ ನೀವು. ಇವತ್ತಿನ ದಿವಸ ನಾಳೆ ನಡೆಯುವಂಥ ಬಬಲೇಶ್ವರ ಪಟ್ಟಣದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ನುವಂಥ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಇಷ್ಟು ದಿವಸ ಬಳಸುವಂಥ ಪದ ಕೇವಲ ಹಿಂದೂ ಸಮಾವೇಶ ಅನ್ನುವಂಥ ಪದ ಇತ್ತು. ಈಗ ಅದಕ್ಕೆ ಸೇರಿಸಿರ್ತಕ್ಕಂಥದ್ದು ಬಸವಾದಿ ಶರಣರ ಅನ್ನುವಂಥ ಪದವನ್ನು ಅದನ್ನು ಪ್ರಿಫಿಕ್ಸ್ ರೀತಿ ಒಳಗೆ ಸೇರಿಸ್ಕೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ವಿಚಾರ ಮಾಡಿದ ಹಾಗೆ, ಇದು ಯಾಕೆ ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ನುವಂಥ ಪದವನ್ನೇ ಯಾಕೆ ಸೇರಿಸಿದ್ರು, ಅದರಲ್ಲಿ ವಿಶೇಷವಾಗಿ ಬಬಲೇಶ್ವರ ಪಟ್ಟಣದೊಳಗೆ ಯಾಕೆ ಮಾಡಿದರು, ಅದರಲ್ಲಿ ನಾವು ಯಾಕೆ ಈ ಮಾತನ್ನು ಹೇಳಬೇಕಾಗತ್ತಂತಂದರೆ, ನಾನು ಬಬಲೇಶ್ವರ ಪಟ್ಟಣದೊಳಗೆ ಈಗ ಬಂದು ಒಂದು 5-6 ವರ್ಷ ಆಯಿತು. ನಾವು ಈಗ ತಾನೇ PhD ಮುಗಿಸ್ಕೊಂಡು ಬಂದು ಈ ಕಾರ್ಯಕ್ರಮ ಇರುವಂಥ ಸಂದರ್ಭದಲ್ಲಿದೆ. ಈಗ ರಾಜಕಾರಣಿಗಳು ಜೊತೆಗೆ ಒಂದು ಕಡೆ ಮಠಾಧೀಶರು, ಈಗ ಜೊತೆಗೆ ಇವರೊಬ್ಬರು ಕನ್ನೇರು ಶ್ರೀಗಳು ಮಾತಾಡಿರ್ತಕ್ಕಂಥ ಅವಾಚ್ಯ ಪದಗಳನ್ನು ನೋಡಿದರೆ, ಈ ದೊಡ್ಡ ದೊಡ್ಡವರೇ ಹಿಂಗೆ ಮಾಡೋದ್ರಿಂದ ನಾವು ಸಣ್ಣ ಸಣ್ಣವ್ರು ಎಲ್ಲಿ ಹೋಗಬೇಕು, ಇದು ನಮಗೆ ಯಕ್ಷ ಪ್ರಶ್ನೆ ಕಾಡಕತ್ಬಿಟ್ಟದು. ಈ ದೊಡ್ಡ ದೊಡ್ಡವರು ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡಬೇಕು, ದೊಡ್ಡ ಮಠಾಧೀಶರಾಗಿರ್ತಕ್ಕಂಥವ್ರು. ಈ ದೊಡ್ಡ ಮಠಾಧೀಶರಾಗಿರ್ತಕ್ಕಂಥ ನಾವು ಬಿಜಾಪುರ ಜಿಲ್ಲೆ ಭಾಷೆಯವರು ನಮ್ಮ ಜಿಲ್ಲೆ ಭಾಷೆನೇ ಹಂಗಿದೆ ಅಂತ ತಿಳ್ಕೊಂಡು ಹೇಳುವಂಥ ಪ್ರಸಂಗದೊಳಗೆ ನಾವು ಕಳೆದ 10 ವರ್ಷಗಳಿಂದ ನಾವು ಪುರಾಣ ಪ್ರವಚನಗಳನ್ನು ಮಾಡ್ತೀವಿ, ನಾವು ಪುರಾಣ ಪ್ರವಚನ ಮೈಕ್ಗಳನ್ನು ಹಿಡಿತೀವಿ, ಎಲ್ಲಿಯೂ ಸಹಿತ ಪದಗಳು ಬಂದಿಲ್ಲ, ನಾವು ವಿಜಯಪುರ ಜಿಲ್ಲೆಯವರೇ. ಹಾಗಾಗಿ ಇದೊಂದಿಷ್ಟು ಯಕ್ಷ ಪ್ರಶ್ನೆ ಆಗಿ ಕಾಡುವಂಥ ಸಂದರ್ಭದೊಳಗೆ
ಈ ನಾವು ಯಾವ ರೀತಿಯೊಳಗೆ ಯಾರ ಮಾರ್ಗದರ್ಶನ ತೆಗೆದುಕೊಳ್ಬೇಕು, ಏನು ಮಾಡಬೇಕು ಅನ್ನುವಂಥದ್ದು ನಮಗೆಲ್ಲರೂ ಕೂಡ ಗೊಂದಲಮಯವಾಗಿರ್ತಕ್ಕಂಥ ವಾತಾವರಣದೊಳಗೆ ನಾವೆಲ್ಲ ಇವತ್ತಿನ ದಿವಸ ಅದೀವಿ. ಆ ನಿಟ್ಟಿನೊಳಗೆ ಇವತ್ತು ಹೆಂಗಾಗಿಬಿಟ್ಟದ ಅಂತಂದ್ರೆ ಬೇಲಿನೇ ಎದ್ದ ಹೊಲ ಮೇದಂಗಾಗಿಬಿಟ್ಟದ. ಅದು ಗಾದಿ ಮಾತಾಡ್ತಾರಲ್ಲ ಹಾಗೆ, ಬೇಲಿನೇ ಎದ್ದು ಹೊಲ ಮೇದ ರೀತಿ ಒಳಗೆ ಆ ನೀತಿ ಒಳಗೆ ಹೊಂಟು ಬಿಟ್ಟದ. ಹಾಗಾಗಿ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಉಭಯ ಪೂಜ್ಯರು ತಿಳಿಯಪಡಿಸಿದ ಹಾಗೆ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಒಕ್ಕೂಟ ಅಂತ ಮಾಡ್ಕೊಂಡಿದ್ದಾರೆ, ಮಠಾಧಿಪತಿಗಳ ಒಕ್ಕೂಟ. ಆ ಮಠಾಧಿಪತಿಗಳ ಒಕ್ಕೂಟಗಳು ನಮ್ಮ ಮಮದಾಪುರ ಅಜ್ಜವರಿಗೆ ಸಂಪರ್ಕವನ್ನು ಮಾಡಿದ ಹಾಗೆ, ನಮ್ಮ ಮಸಬಿನಾಳ ಅಜ್ಜವರು ಹೇಳಿದ ಹಾಗೆ ಯಾರೂ ಸಹಿತ ಈ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಸೂಚನೆಗಳು ಕೂಡ ಬಂದಿದೆ. ಆ ನಿಟ್ಟಿನೊಳಗೆ ನಾವು ಕೂಡ ವಿಜಯಪುರ ಜಿಲ್ಲೆಯ ಮಠಾಧಿಪತಿಗಳ ಒಕ್ಕೂಟದ ನಾವು ಕೂಡ ಒಬ್ಬರು ಸದಸ್ಯರಾಗಿರುವ ಕಾರಣಕ್ಕೋಸ್ಕರವಾಗಿ ನಾವು ಕೂಡ ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಇದನ್ನು ತಾವೆಲ್ಲರೂ ಸಹಿತ ಅನೇಕ ಜನ ಇವತ್ತು ಸುದ್ದಿ ಮಾಧ್ಯಮದವರು ತಾವೆಲ್ಲರೂ ಕೂಡ ಬಂದಿದ್ದೀರಿ. ಇದನ್ನು ಆದಷ್ಟು ಬೇಗನೆ ಎಲ್ಲ ಮಠಾಧಿಪತಿಗಳು ತಲುಪುವ ಹಾಗೆ ತಾವೆಲ್ಲರೂ ಕೂಡ ಸುದ್ದಿ ಮಾಧ್ಯಮವನ್ನು ಬಿತ್ತರಿಸಬೇಕು ಅಂತ ತಿಳ್ಕೊಂಡು ತಮಗೆಲ್ಲ ತಿಳಿಯಪಡಿಸ್ತಾ ತಮಗೆಲ್ಲ ಶರಣಾರ್ಥಿಗಳು. ಶ್ರೀಗಳೇ, ಕನ್ನೇರಿ ಶ್ರೀಗಳು ಹೇಳಿದ್ದಾರೆ, ಅದ್ರ ಬಗ್ಗೆ ಅವರು ಕ್ಷಮಾಪಣೆ ಕೇಳಿಲ್ಲ ಅಥವಾ ವಿಷಾದನೂ ವ್ಯಕ್ತಪಡಿಸಿಲ್ಲ. ಹಾಗೆ ಕೂಡ ಅವ್ರು ಮಾಡ್ತಕ್ಕಂಥ ಆರೋಪ ಏನಿದೆ, ನಿಜಗುಣಾನಂದ ಶ್ರೀಗಳು ಎಲ್ಲ ದೇವತೆಗಳಿಗೆ ಬೈತಾರೆ, ಅದು ಏನು? ಈಗ ನೋಡ್ರಿ ಸರ್, ಒಂದು ಮನೆ ಅದರಲ್ಲಿ ಎಲ್ಲರೂ ಒಂದೇ ಮನಸ್ಥಿತಿಯವ್ರು ಇರಲ್ಲ. ಒಂದು ಧರ್ಮ ಮೇಲೆ ಒಪ್ಕೋತೀನಿ, ಯಾರಾದರೂ ಒಂದು ಅವರ ನಂಬಿಕೆಗಳಿಗೆ ಧಕ್ಕೆ ಬರಬಾರ್ದಲ್ವಾ? ಅದನ್ನೇ ಅದು ಜೀವನಾನಂದ ಶ್ರೀಗಳನ್ನು ಯಾಕೆ ಇಲ್ಲಿವರೆಗೆ ಕ್ಷಮೆ ಕೇಳಿಲ್ಲ ಅನ್ನೋ ಪ್ರಶ್ನೆ ಅಲ್ವಾ? ಅದಕ್ಕೆ ತಾವೇನು ಹೇಳ್ತೀವಿ? ಅದೇ ಏನೇನೋ ಭಿನ್ನಾಭಿಪ್ರಾಯಗಳು ಅದಾವಲ್ರಿ, ಅವನು ಕೂತ್ಕೊಂಡು ಮಾತಾಡ್ರಿ, ಒಂದು ಕಡೆ ಸೇರ್ರಿ, ನಿಮ್ಮದು ಇದೈತಾ ಇವ್ರದ್ದು ಇದೈತಾ ಎಲ್ಲ ಸೇರ್ರಿ. ನಾವು ಇದನ್ನು ಒಪ್ಕೊಳ್ಳಲ್ಲ ಅದನ್ನು ಒಪ್ಕೊಳ್ಳಲ್ಲ ಅದನ್ನು ಸೇರ್ರಿ, ಅದನ್ನು ಮಾತಾಡ್ರಿ. ಆದ್ರೆ ಸಮಾಜದೊಳಗೆ ನಿಮ್ಮದು ಸ್ಥಾನ ಏನು, ನಮ್ಮದು ಸ್ಥಾನ ಏನು? ಮಠಾಧೀಶರಲ್ಲ. ಇವತ್ತು ಮಠಾಧೀಶರು ಯಾವ ಸ್ಥಾನದಾಗ ಇಟ್ಟರೆ ಎಲ್ಲ ಭಕ್ತರು ಗೌರವದ ಸ್ಥಾನ ಇಟ್ಟರೆ. ಮನೆಯೊಳಗೆ ತಂದೆ ತಾಯಿಗಳು ನಮಸ್ಕಾರ ಮಾಡಿ ಹೊರಗೆ ಬರಲ್ಲ ಜನ. ಅಕಸ್ಮಾತ್ ಒಬ್ಬ ಮಠಾಧೀಶಕ್ಕೆ ಕಂಡಂದ್ರೆ ಪಾದಕ್ಕೆ ಹಣಿಸಿ ನಮಸ್ಕಾರ ಮಾಡ್ತಾನೆ. ಅಂಥ ನಿಟ್ಟಿನೊಳಗೆ ಹೋಗಿ ನಾವು ಹೋಗಿ ಮಾರ್ಕೆಟ್ನಾಗ ಹೊಡೆದಾಡ್ಕೊತ ನಿಂತ್ರೆ ಬರ್ರಿ ಒಂದು ಕಡೆ ಸೇರೋಣ. ಮಾತಿನಿಂದ ಎಂತೆಂಥದ್ದು ಸಮಸ್ಯೆ ಇತ್ಯರ್ಥ ಆಗ್ಯಾವಿಲ್ಲ ರೀ, ಮನಸ್ಸು ಪರಿವರ್ತನೆ ಆಗ್ಯಾವಿಲ್ಲ. ಪರಿವರ್ತನೆ ಮಾಡೋಣ ನಾಡಿನೊಳಗೆ. ಈಗ ನಾವು ಮಠಾಧೀಶರು ಹೌದು ಸರಿ, ಇನ್ನು ನಮಗಿನ್ನ ದೊಡ್ಡ ದೊಡ್ಡ ಮಠಾಧೀಶರು ಅದಾರ ರೀ. ಈ ಕಡೆ ಪಂಚಪೀಠದವ್ರು ಅದಾರ, ಆ ಕಡೆ ಗದಗಿನವ್ರು ಅದಾರ, ಆ ಕಡೆ ಸಿದ್ಧಗಂಗಾದವ್ರು ಅದಾರ, ಈ ಕಡೆ ಬಾಲ್ಕಿ ಅವ್ರು ಇವ್ರು ಎಲ್ಲ ಇಲ್ಕಲ್ದವ್ರು ಅದಾರ. ಎಲ್ಲರೂ ಸೇರಿ ಒಂದು ಇತ್ಯರ್ಥಕ್ಕೆ ಬರೋಣ. ಈಗ ಸಣ್ಣ ಹುಡುಗರಂಗೆ ಹಾದಿ ಬೀದಿಯಾಗ ಹೊಡೆದಾಡ್ಕೊಂತ ಹೊಂಟಿವಂತಂದ್ರೆ ಇದು ಕಿಮ್ಮತ್ತು ಏನಾಗ್ಬೇಕು ನಮಗೆ? ಈಗ ನಾವು ಇಲ್ಲಿ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನು ರೀ, ನಮ್ಮ ಬಬಲೇಶ್ವರದಾಗ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ನಾವು ಇಲ್ಲಿ ತನಕ ಆ ಕಡೆನೂ ಗುರುತಿಸ್ಕೊಂಡಿಲ್ಲ, ಈ ಕಡೆನೂ ಗುರುತಿಸ್ಕೊಂಡಿಲ್ಲ. ನಮ್ಮ ಪಾಡಿ ನಾವು ಇದ್ವಿ. ಜನ ಕೇಳಾಕತ್ ಬಿಟ್ರು ನಮಗೆ ಮಠಕ್ಕೆ ಬಂದು ನಾವು ಲಿಂಗಾಯತರೇನ್ರಿ ಅಥವಾ ನಾವು ವೀರಶೈವರು ಯಾವುದಕ್ಕೆ ಸಂಬಂಧಪಡ್ತೀವ್ರು ನಾವು ಅಂತೇಳಿ ಅವ್ರಿಗೊಂದು ಆ ಕ್ಷಣಕ್ಕೇನೋ ಹೇಳಿದ್ವಿ. ಮತ್ತು ಅದನ್ನು ಇಲ್ಲಿ ತನಕ ತೊಗೊಂಡು ಬಂದು ಅದನ್ನು ಮಾಡಿ ಅದು ಆ ಪದ ಬಳಸಿದ ಮೇಲೆ ಇವರು ಸುಮ್ಮ ಕುಂತಿದ್ದರು. ಅಲ್ಲಿ ಬಿಡ ಬಾಯಿ ತಪ್ಪು ಅಂದಿರ್ಬೋದು, ದೊಡ್ಡ ಮನಸ್ಸು ಮಾಡಿ ಅಂದಿರ್ಬೋದು ಅಂತ ಇವರು ಸುಮ್ಮ ಕುಂತರು. ಆದ್ರೆ ಅಲ್ಲಿ ಮತ್ತೆ ಈಗ ಬಬಲೇಶ್ವರಕ್ಕೆ ಬಂದು ಕನೆಕ್ಟ್ ಆಗ್ಬೇಕು. ಯಾಕೆ ಇಲ್ಲಿ ಎಂ ಬಿ ಪಾಟೀಲ್ರು ಮಾಡಿದ ಕೆಲಸಕ್ಕೆ ಅದನ್ನು ಅಡ್ವಾಂಟೇಜ್ ತಗೋರಲ್ಲ, ನೋಡಿ ಮಾಡ್ಬರ್ರಿ. ಇಲ್ಲಿ ಇದೇ ಕನ್ನೇರಿ ಶ್ರೀಗಳು ಮಮದಾಪುರಕ್ಕೆ ಬಂದಿದ್ರಲ್ಲ, ಸಿದ್ದೇಶ್ವರ ಅಪ್ಪವ್ರ ಆಶಯದಂತೆ 1000 ಎಕರೆ ನೋಡಿ ಹೋಗ್ಯಾರಲ್ಲ. ನಾವು ಮಮದಾಪುರದ ನಾವು ಕೊಟ್ಟಿವಿ. ಅದನ್ನೆಲ್ಲ ಬಂದು ನೋಡಿ ಖುಷಿ ಪಡ್ರಿ. ಅವರು ಒಬ್ಬ ಏನಾರು ಇದೆಲ್ಲ ಒಬ್ಬ ಲಿಂಗಾಯತ ನಾಯಕನನ್ನು ಹತ್ತಿಕ್ಕೂ ಪ್ರಯತ್ನ ಮಾಡಕತ್ತಿರ ನಂಗೆ ಅತ್ಲ. ಈಗ ನಿನ್ನೆ ಅವರು ಕೂಡ ಒಂದು ಆರೋಪ ಮಾಡ್ತಾರೆ. ನಿನ್ನೆ ನಾವು ಆ ಕಾರ್ಯಕ್ರಮದ ಸುದ್ದಿಗಾಗಿ ಹೋಗಿದ್ವಿ. ಅವರು ಭಾಳ ಸ್ಪಷ್ಟವಾಗಿ ಅಲ್ಲಿ ಬಬಲೇಶ್ವರ ಶ್ರೀಗಳಿಗೆ ಅವ್ರನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ, ಅವ್ರನ್ನ ಒತ್ತಡದಿಂದ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ. ಈ ಥರದ್ದು ಆರೋಪಗಳು ಶಾಸಕರ ಮೇಲೆ ಮತ್ತು BLD ಸಂಸ್ಥೆ ಮೇಲೆ ಈಗ ನೀವು ಅಚ್ಚರ ಜೊತೆ ಕ್ಲೋಸ್ ಇದ್ದೀರಿ. ನೀವು ಒಂದೇ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು, ಅವ್ರ ಜೊತೆಲೇ ಇರ್ತಕ್ಕಂಥವ್ರು ಮತ್ತು ಅವರ ಆಶೀರ್ವಾದ, ಅವರ ಸಲಹೆ ಸೂಚನೆಗಳನ್ನು ಪಡೆದಿತ್ತು. ಖಂಡಿತ ನಮ್ಮ ಹಿರಿಯರು ಹಿರಿಯರು ಅವ್ರು ಏನಾಗಿದ್ದಾರೆ ಅಂತಕ್ಕಂಥ ವಿಚಾರ ನಿಮ್ಗೆ ಗೊತ್ತಿದೆ? ಏನಿಲ್ಲ, ಅವ್ರದ್ದು ನೋಡ್ರಿ 2-3 ತಿಂಗಳು ಹೌದು ಸಂಪರ್ಕದಾಗ ಅದಾರ ರೀ. ಅವ್ರ ಆರೋಗ್ಯ ಕ್ಷೀಣ ಐತ್ರಿ ಒಂದು ಸ್ವಲ್ಪ. ಇದೇ ಒಂದು 15-20 ದಿವಸದಿಂದ ಅಡ್ಮಿಟ್ ಆಗಿ ಹೋಗ್ಯಾರ ರೀ ಅವರು. ಅವ್ರದ್ದು ಸ್ಥೂಲಕಾಯ. ಅವ್ರಿಗೇನು ಸಮಸ್ಯೆ ಐತಂತೇಳಿ ನಾನು ಬಹಿರಂಗ ಪಡ್ಸಕ್ಕೆ ನನಗೆ ಇಚ್ಛೆ ಪಡಲ್ಲ. ಯಾಕಂದ್ರೆ ಅವ್ರದ್ದೇ ಆದಂಥ ಮಠ ಇದೆ, ಅವರು ಮತ್ತು ಅಲ್ಲೆಲ್ಲ ಭಕ್ತರದಾರ.
ಅದು ಕಾರ್ಯಕ್ರಮಕ್ಕೆ ಬರ್ತೀನಂತ ಹೇಳಿದ್ದಾರೆ. ಅವ್ರು ಇನ್ನು ಎಂ ಬಿ ಪಾಟೀಲ್ರಿಗೇನು ಮಾಡೋಕ್ಕೆ ಕೆಲಸ ಅದಾವಿಲ್ಲ ರೀ, ಅವ್ರನ್ನೇ ಕಿಡ್ನಾಪ್ ಮಾಡ್ಬೇಕು ರೀ. ಹಂಗಾರೆ ಹೋದ ಎಲೆಕ್ಷನ್ದಾಗೇ ಎಲೆಕ್ಷನ್ದಾಗ ಯಡಿಯೂರಪ್ಪ ಬಂದ ಜನ ಅವ್ರ ಮಗ್ಲಿಗೇನು ಹೋಗಿ ಕುಂತಿದ್ರಲ್ಲ, ಆವಾಗ ಮಾಡ್ಬೋದಿತ್ತಲ್ಲ. ಈಗ ಎಲೆಕ್ಷನು ಇಲ್ಲ, ಮಣ್ಣು ಇಲ್ಲ, ಈಗ ಕಿಡ್ನಾಪ್ ಮಾಡ್ತಾರೆ. ಆವಾಗ ಮಾಡ್ಬೋದಾಗಿತ್ತಲ್ಲ, ಹಂಗೆ ಮಾಡ್ಬೇಕಾಗಿತ್ತಂದ್ರೆ. ತೂಕಬದ್ಧ ವ್ಯಕ್ತಿ ಎಂ ಬಿ ಪಾಟೀಲ್. ಗುರುಗಳು ಎಲ್ಲಿದ್ದಾರೆ? ಅದಾರಲ್ರಿ, ಇಲ್ಲ ಅಡ್ಮಿಟ್ ಅದಾರ ರೀ, ಅವರು ಅಡ್ಮಿಟ್ ಅದಾರ ರೀ, 2-3 ದಿವಸ ಅಡ್ಮಿಟ್ ಅದಾರ ರೀ ಹಾಸ್ಪಿಟಲ್ ರೀ. ಯಾವ ಹಾಸ್ಪಿಟಲ್? ಯಾವ ಅದು ಯಾವ ಭಕ್ತರನ್ನ ಕೇಳ್ಬೇಕು ನೀವು. ಅಲ್ಲ ಇರಲಿ, ಯಾವ ಭಕ್ತರು ಹೇಳ್ಬೇಕಲ್ಲ. ಆ ಮಠದ ಭಕ್ತರು, ಆ ಮಠದ ಪರಂಪರೆ ಭಾಳ ಚೆನ್ನಾಗೈತೆ ರೀ. ಆ ಮಠದ ಭಕ್ತರು ಅದಾರ, ದೊಡ್ಡ ದೊಡ್ಡ ಭಕ್ತರು ಅದಾರ. ಅವರೆಲ್ಲ ಅದನ್ನು ಹೇಳಬೇಕೆ ಹೊರತಾಗಿ ನಾನು ಎಲ್ಲಿ ಅದಾರ ಹೆಂಗೆ ಅದಾರ ಅಂತ ನಾನು ಹೆಂಗೆ ಹೇಳಿ. ಹಂಗೆ ಎಂ ಬಿ ಪಾಟೀಲ್ರಿ ಕಿಡ್ನಾಪ್ ಮಾಡಂಗಿತ್ತಂದ್ರೆ 2018 ಎಲೆಕ್ಷನ್ದಾಗ ಯಡಿಯೂರಪ್ಪನವ್ರ ಪಕ್ಕಕ್ಕೆ ಕೂತ್ಕೊಂಡ್ರು ಬಬಲೇಶ್ವರದಾಗ. ಆವಾಗ ಕಿಡ್ನಾಪ್ ಮಾಡ್ಬೋದಿತ್ತಲ್ರಿ. ಎಲೆಕ್ಷನ್ದಾಗ ಅವಾಗ ಜೋರ್ದಾರ್ ಇತ್ತು ರೀ ಕಾವು. ಈಗ ಏನು ಕಾವು ಇಲ್ಲ, ಮಣ್ಣು ಇಲ್ಲ. ಟೋಟಲಿ ಎಲ್ಲರೂ ಕಾಂಗ್ರೆಸ್ ಆಗಲಿ BJP ಆಗಲಿ ಎಲ್ಲರೂ ಕೂಡ ಈ ಧರ್ಮವನ್ನು ಬಳಕೆ ಮಾಡಿಕೊಂಡು ಎಲ್ಲ ಒಂದು ಕಡೆ ಅನಿಸ್ತಾ ಇದೆ. ಖಾದಿ ಬಳಕೆ ಮಾಡ್ಕೊತಾ ಇದ್ದಾರೆ, ಖಾದಿ ಬಟ್ಟೆ ಒಳಗೆ ಬಳಕೆ ಮಾಡ್ಕೊತಾ ಇದ್ದಾರೆ, ಶರಣರನ್ನ ಬಳಕೆ ಮಾಡ್ಕೊತಾ ಇದ್ದಾರೆ. ಖಾದಿ ಬಟ್ಟೆ ಒಳಗೆ ಕಾವಿ ಇರ್ಬೇಕು ರೀ. ಕಾವಿ ಬಟ್ಟೆ ಒಳಗೆ ಖಾದಿ ಇದ್ರೆ ಮೋಸ್ಟ್ ಡೇಂಜರ್. ಧರ್ಮದ ರಾಜಕೀಯ ಅಲ್ಲ, ಈಗ ಆಗಿರ್ತಕ್ಕಂಥದ್ದು ಹಂಗೆ ರೀ. ಈಗ ಅಲ್ಲೆಲ್ಲ ಮಾಡಕತ್ತಾರಲ್ಲ, ಕಾವಿ ಬಟ್ಟೆ ಒಳಗನ ಖಾದಿ ಬಟ್ಟೆ ಇದೆ. ಖಾದಿ ಬಟ್ಟೆ ಒಳಗೆ ಕಾವಿ ಇರಲಿ. ಈಗ ನೋಡ್ರಿ, ನಮಗೆ ಎಲೆಕ್ಷನ್ ನಮಗೆ ಏನು ಸಂಬಂಧ? ನಮ್ಮ ಕ್ಷೇತ್ರ ಯಾವುದು? ನಮ್ಮದು ಕೆಲಸ ಕಾರ್ಯಗಳೇನು? ಎಲೆಕ್ಷನ್ ಮಾಡೋಕ್ಕಂತ ರಾಜಕೀಯ ಪಕ್ಷಗಳದಾವ, ಜನ ಅದಾರ, ಅವಾಗ ಸಮಾವೇಶ ಮಾಡ್ತಾರೆ, ಅವಾಗೆಲ್ಲ ಆದಲ್ಲ ಅವ್ರವ್ರ ಸಮರ್ಥವಾಗಿದ್ದಾರೆ ರೀ. ಅದು ಆದ್ರೆ ನಮ್ಮ ಕೆಲಸ ಏನು? ಭಕ್ತರನ್ನ ಉದ್ಧಾರ ಮಾಡೋದು, ತಪ್ಪು ದಾರಿಯಾಗ ಹೋಗೋ ಭಕ್ತರನ್ನ ಸರಿ ದಾರಿಗೆ ತರೋದು, ಬಿದ್ದಂಥ ಮಣಿತನವನ್ನು ಎತ್ತದು. ಅವರು ರೈತರಿಗೆ ಸಾಕಷ್ಟು ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಾವೇಲಿಲ್ಲ ಅಂದೇವ್ರಿ. ಮತ್ತೆ ಎಲ್ಲೋ ಒಂದು ಕಡೆ ಅವರು ನಮ್ಮ ನೈಜ ಭಾಷೆ, ನಡವಳಿಕೆಯ ಭಾಷೆ ಅವ್ರಿಗೂ ನಾವು ಹೇಳ್ಬೇಕು ಅನ್ನೋ ಒಂದು ಯಾವುದೋ ಆತುರದಲ್ಲಿ ಹೇಳಿರ್ತಕ್ಕಂಥ ವಿಚಾರ. ಈಗ ನೈಜ ಭಾಷೆ ಇದನ್ನ ದೊಡ್ಡ ಇಶ್ಯೂ ಮಾಡಿ ಇದನ್ನ ಕನ್ಯಾರಿ ಶ್ರೀಗಳಿಗೆ ಮಾಡಿರುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅವರು. ಹೌದ್ರೆ ಈಗ ನೈಜ ಭಾಷೆ ಸರಿ. ಈಗ ನೀವು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಗೆಳೆಯ ಆತ್ಮೀಯ ಗೆಳೆಯಾಗ ಚೆಸ್ಟಿನ ಮೇಲೆ ದುಬ್ದಾಗ ಹೊಡಿತೀರಿ. ಆದರೆ ಅದು ಹೊಡೆದು ರೂಢಾಗಿರ್ತೈತಿ. ಮುಂದೆ ಒಂದು ದಿನ ಈ ನಾಡಿನ ದೊರೆ ಮುಖ್ಯಮಂತ್ರಿಗಳು ಏನಾದ್ರು ಬಂದಾಗ, ಅವ್ರ ಪಕ್ಕಕ್ಕೆ ನಿಂತಾಗ ಆ ಟ್ರೀಟ್ಮೆಂಟ್ ಮಾಡ್ರಿ ಅವ್ರಿಗೆ. ಅಥವಾ ಒಬ್ಬ ಪೊಲೀಸ್ ಅಧಿಕಾರಿಗೆ ನಮ್ಮ ಗೆಳೆಯಾಗ ಬಡ್ದು ರೂಢಾಯ್ತಂತ ಬೆನ್ನಿಗೆ ಬಡದು ಅವ್ರಿಗೊಂದು ಬಿಡ್ರಿ ನೋಡೋಣ, ಏನಾಗತ್ತೆ ಪರಿಣಾಮ? ಸ್ಥಾನಮಾನ ಇರ್ತೈತೆ ರೀ, ಸ್ಥಾನಮಾನ ಇರ್ತೈತೆ. ಅದು ಯಾರು ಪದೇ ಬಳಕೆ ಮಾಡಬೇಕು? ಈಗ ನೋಡ್ರಿ, ಇನ್ನೊಂದು ಏನಂತಾರೆ ನಮ್ಮ ಹಳ್ಳಿ ಭಾಷೆ ಒಳಗೆ, ಭಕ್ತರ ಜೊತೆಗೆ ನಾವೇನಾದರೂ ತಿಕ್ಕಾಟಕ್ಕೆ ಬಿದ್ದಾಗ ಉಳಿದ ಭಕ್ತರು ಏನಂತಾರೆ ನಮಗೆ, ಏನಪ್ಪ ಅವ್ರವ್ರ ತಿಳುವಳಿಕೆ ಕಡಿಮೆ ಅದ, ಅವ್ರು ಮಾಡಲಿ, ನೀವು ತಿಳುವಳಿಕೆ ಇದ್ದವ್ರು ಅಂತಾರಲ್ಲ ನಮಗೆ. ಸುಮ್ಮನೆ ಅಂತೂ ನಾವು ಯಾರೂ ಮಠಾಧೀಶರಾಗಿರಲ್ಲ. ಅದಕ್ಕೆ ಆದಂಥ ಕ್ರಿಯೆ ಇರ್ತೈತಿ, ಬದ್ಧತೆ ಇರ್ತದೆ, ಅದರದೇ ಆದಂಥ ಅಭ್ಯಾಸ ಇರ್ತೈತಿ. ಸುಮ್ಮನೆ ಏನೋ ಬಂದು ಯಾವಾಗ ದುಡಿಯೋಕ್ಕಾಗಲ್ಲಾರ್ದೆ ಕಾವಿ ಬಟ್ಟೆ ಹಾಕೊಂಡು ಕುಂದ್ರ ಅಂಥವ್ರು ಮಠಾಧೀಶರಲ್ಲ. ಈಗ ನಾಳೆ ಬರೋರೆಲ್ಲ ಅವರೇ. ಈಗ ಅವರಾದರೂ ಅದನ್ನೇ ಕೆಲವೊಂದು ವಿಚಾರದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಮಾತಾಡ್ಬೋದಾಗಿತ್ತು, ನಿಷೇಧ ಮಾಡಬಹುದು. ಇದು ಏರಬಾರ್ದಾಗಿತ್ತಂತ ನಾವು ಸುಮ್ಮ ಕೂತಿದ್ವಲ್ರಿ. ಈಗ ನಾನು ಅವರು ಆ ಅವ್ರ ಪದ ಬಳಕೆ ಮಾಡಿದ ನಂತರದಾಗ ನಾವು ರಿಯಾಕ್ಟ್ ಮಾಡ್ಬೋದಿತ್ತು. ಬಟ್ ನಾವು ಯಾಕೆ ಬಿಟ್ವಿ? ನೋಡ್ರಿ, ನಿಷೇಧ ಅಂತಂದ್ರೆ ಯಾರೋ ಒಂದು 10-20 ಜನ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಅದಕ್ಕೆ ಕಾನೂನು ಅನ್ನುವಂಥದ್ದು ಅದನ್ನು ಪರಿಪಾಲನೆ ಮಾಡ್ತು. ಅದನ್ನು ಎಂ ಬಿ ಪಾಟೀಲ್ರ ಮಾಡಿದ್ರಂತ ಯಾಕೆ ಆರೋಪ ಮಾಡಿದ್ರು? ಅಲ್ಲ, ಉಸ್ತುವಾರಿ ಸಚಿವರು ಅದನ್ನ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಅವ್ರಿಗೆ ಮಾಡಕ್ಕೆ ಗುರುತರವಾದ ಜವಾಬ್ದಾರಿ ಐತಿ, ಕೆಲಸ ಐತಿ, ಕಾರ್ಯ ಐತಿ. ಮಾಡಿರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಇಲ್ಲಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ರು ಮಾರ್ಗದರ್ಶನ ಆಗಿದೆ ಅಂತ ಅವರ ಆರೋಪ ಇದೆ. ಹೋಗ್ಲಿ, ಜಿಲ್ಲಾಧಿಕಾರಿಗಳು ಮಾಡಿದಾರೆ ಅಂದ್ರೆ ಜಿಲ್ಲಾಧಿಕಾರಿಗಳು ಅವರು ಕನ್ಯಾರಿ ಶ್ರೀಗಳು ನಮ್ಮವರೇ, ಅವ್ರನ್ನ ಇದು ಮಾಡಿ ಅಂತ ಹೇಳ್ಬಹುದಾಗಿತ್ತು ಸಚಿವರು ಅಂತ. ಬಾಗಲಕೋಟೆಗೆ ಜಿಲ್ಲಾಧಿಕಾರಿ ಯಾರು ಒತ್ತಡ ಮಾಡಿದ್ರು? ಹಂಗಾರೆ ಬಾಗಲಕೋಟೆ ಮಾಡಿದರು ನಿಷೇಧ, ನಾಡು ಮಾಡಿದರು. ಅಲ್ಲಿ ಯಾರು ಅವಾಗ ಎಂ ಬಿ ಪಾಟೀಲ್ ಹೋಗಿದ್ರು? ಅಲ್ಲಿ ಉಸ್ತುವಾರಿ ಅವರು
ಅಲ್ಲಿ ಉಸ್ತುವಾರಿ ಇದ್ರು ಎಂ ಬಿ ಪಟಲ್ಲಿ ಧಾರವಾಡಕ್ಕೆ ಮತ್ತು ಬಾಗಲಕೋಟೆಗೆ. ಅಂದ್ರೆ ಬಾಗಲಕೋಟೆ ಜಿಲ್ಲೆ ಒಳಗೆ ಆಗಿತ್ತು, ಅಲ್ಲಿ ನಿಷೇಧ ಆಗಿಲ್ಲ. ಅಲ್ಲಿ ನಿಷೇಧ ಆಗಿತ್ತು, ಧಾರವಾಡ ನಿಷೇಧ ಆಗಿತ್ತು, ಧಾರವಾಡಾಗಿತ್ತು. ಯಾಕೆ ಮಾಡಿದರು? ಸಮಾಜ ಒಳಗೆ ನೋಡ್ಕಲ್ಲ ಆಗ್ತದೆ, ಭಕ್ತರ ಮನಸ್ಸಿನ ಮೇಲೆ ಭಾಳ ಕಾಟಪಾಲನೆ ಬೇರೆ ಅದ, ಅವ್ನು ತೊಂದರೆ ಆಗೋದನ್ನು ತೊಗೊಂಡ್ಬಿಟ್ಟಾರೆ ಹೊರ್ತು ಮಾಡಿರೋ ಹೊರ್ತು ಅವ್ರಿಗೆ ಬೇರೆ ಉದ್ದೇಶ ಇದ್ದಿಲ್ಲ. ಅದಾಗ ನೀ ಬಂದ್ರೆ ಅನಾಹುತ, ಬಾಗೇವಾಡಿ ಬಂದ್ರೆ ಅನಾಹುತ ಇತ್ತು. ನಾ ಬಾಗೇವಾಡಿ ತಾಲೂಕಿನ ಭಕ್ತರಲ್ಲಿ ಅಷ್ಟೊಂದು ಮನಸ್ಸು ಕೆಟ್ಟವಂತ ತಿಳ್ಕೊಂಡು ಶಾಂತ ಭಂಗ ಆಗ್ಬಿಡಂತ ಮಾಡಿ ಹೊರತು ಬೇರೆ ಉದ್ದೇಶದಲ್ಲಿಲ್ಲ. ಈಗ ನೋಡ್ರಿ, ಕೊನೆಯದಾಗಿ ಒಂದೇ ಮಾತು ಹೇಳ್ತೀವಿ. ಈಗ ಕನ್ನೇರಿ ಶ್ರೀಗಳದೇ ತಾವು ಕೂಡ ಭೇಟಿಯಾಗಿ ಮಾತಾಡಿ ಇದನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ ಮಠಾಧೀಶರೆಲ್ಲರೂ ಕೂಡ ಪ್ರಯತ್ನ ಮಾಡ್ತಿದ್ರು. ಅಂದ್ರೆ ಇದನ್ನೇ ಒಬ್ಬರ ಮೇಲೆ ಒಬ್ಬರು ಅದೇ ಆಗಬಾರ್ದಂತ ನಾವು ಇವತ್ತು ನೋಡಿದ್ರಿ. ಇಲ್ಲಿಗೆ ಬಿಟ್ಟು ಬಿಡ್ರಿ, ದ್ವೇಷ ಬೇಡ, ಸಿಟ್ಟು ಬೇಡ, ಯಮಕ್ ಬೇಡ, ದಿಮಾಕ್ ಬೇಡ, ಬಿಟ್ಟು ಬಿಡ್ರಿ. ಈಗ ನಾವು ಹೊಂದಾಣಿಕೆ ಆಗ್ಬೇಕಲ್ಲ, ಬಿಡಬೇಕಲ್ರಿ ಇವರು. ಇಂದ ಅವ್ರ ಬೆನ್ನ ಅವ್ರು ಒಂದಿಷ್ಟು ಮಂದಿ ಬಂದ್ಯಾರ, ಇವ್ರ ಬೆನ್ನ ಈಗಲ್ರಿ ಬರ್ಬೇಕಲ್ಲ, ಬಿಡಬೇಕಲ್ಲ ಅವ್ರನ್ನ. ಈ ರಾಜಕಾರಣಿಗಳು ಅವ್ರು ತೊಗೊಂಬರ್ತಾರೆ, ಇವ್ರು ತೊಗೊಂಬರ್ತಾರೆ. ಹಂಗಾರೆ ನಮ್ಮನ್ನು 3-4 ಮಂದಿನ ಜಿಲ್ಲಾ ಮಠಾಧೀಶರನ್ನ ಯಾರಾದ್ರೂ ಪುಷ್ ಮಾಡ್ಯಾರನ್ರಿ? ಹಿಂಗಾರೀಗ ಯಾರ ಕಳ್ಸ್ಯಾರ? ಯಾರೂ ಕಳಿಸಿಲ್ಲ. ನಾವು ಸ್ವಯಂ ಪ್ರೇರಿತವಾಗಿ ಬಂದೆವು, ಧರ್ಮ ಸಲುವಾಗಿ ಬಂದೆವು, ನಮ್ಮ ಪರಂಪರೆಗೆ ಅನುಗುಣವಾಗಿ ಬಂದೆವು. ಈ ಸಿಟ್ಟು, ಈ ದ್ವೇಷ, ಈ ಯಮಕು ದಿಮಾಕು ಬೇಡ, ಬಿಟ್ಬಿಡ್ರಿ. ಏನು ಆ ಕಾರ್ಯಕ್ರಮ ಮಾಡೋದ್ರಿಂದ ಏನು ಮಣ್ಣು ಆಗೋದಲ್ಲ, ಏನೂ ಆಗೋದಲ್ಲ. ಹಿಂದೂಗಳ ಮೇಲೆ ಆದ್ರೆ ನಾವು ಮುಂದಿನ ದಿನಮಾನದೊಳಗೆ ಒಂದು ಕಡೆ ಮಠಾಧೀಶರು ಎಲ್ಲ ಪರಂಪರೆಯವರು ಕೂಡ್ರಿ, ನಾನಾ ಪಂಡಿತರದಾರ, ಚರ್ಚೆ ಆಗಿದೆ, ಆಗ್ರಿ. ಆಗಿ ಸಮಾಜದ ಮುಂದೆ ಭಕ್ತರನ್ನ ಹೆಂಗೆ ಜೋಪಾನ ಮಾಡ್ಬೇಕು ಅನ್ನೋದು, ಸಮಾಜ ಸಂಘಟನೆ ಹೆಂಗೆ ಮಾಡ್ಬೇಕು ಅನ್ನೋದು, ಸಮಾಜ ಬೆಳವಣಿಗೆ ಯಾರು ಹೆಂಗೆ ಮಾಡ್ಬೇಕು ಅನ್ನೋದು, ನೊಂದಂಥವ್ರನ್ನ ಹೆಂಗೆ ಕಣ್ಣೀರು ಒರೆಸೋ ಕೆಲಸ ಮಾಡೋದು, ಬೆಂದಂಥವ್ರನ್ನ ಹೆಂಗೆ ಮೇಲೆ ಎತ್ತೋದು, ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಮಠಾಧೀಶರಾದವರು. ಒಬ್ಬ ಕಾವಿ ಬಟ್ಟೆ ಹಾಕ್ಕೊಂಡು ರಾಜಕಾರಣಿ ಆಗಬಾರದು. ಖಾದಿ ಬಟ್ಟೆ ಒಳಗೆ ರಾಜಕಾರಣಿಗಳು ಕಾವಿ ಬಟ್ಟೆ ಇರಲಿ, ಪರವಾಗಿಲ್ಲ. ಯಾಕಂದ್ರೆ ಇದರ ಸಂಕೇತ ಸಾತ್ವಿಕತೆ. ನಾವು ಸಾತ್ವಿಕವಾಗಿ ಇರಬೇಕು. ಅದಕ್ಕೆ ದಯಮಾಡಿ ಕೋರ್ಟುಗೆ ತನೂ ಹೋತು, ಇಲ್ಲಿ ತನಕನೂ ಹೋತು, ಎಲ್ಲ ಬಿಟ್ಟು ಬಿಡ್ರಿ ಮರ್ಯಾರೆ, ಎಲ್ಲಿಗೆ ಬಿಟ್ಬಿಡ್ರಿ. ಎಲ್ಲ ಕನ್ನೇರಿ ಶ್ರೀಗಳಿಗೆ ನಾವು ಹೇಳೋದು, ಬಿಟ್ಟು ಬಿಡ್ರಿ. ರಾಜಕಾರಣ ಅದು ಏನೋ ಬಂದಾಗ ಅವರು ಬಲ ಇರ್ತಾರೆ, ಇವರು ಬಲ ಇರ್ತಾರೆ, ಯಾವುದೇ ಒಂದು ಗೇಟ್ ಇರ್ತೈತೆ, ಅವಾಗ ಒಂದೊಂದು ಬಲ ಆಗಿರ್ತೈತಿ. ಅದ್ರಾಗ ಮಠಾಧೀಶರು ಯಾಕೆ ನಾವು ನುಗ್ಗಮ್ರಿ? ಮಾಡೋಕ್ಕೆ ಬೇರೆ ರಗಡ್ ಕೆಲಸ ಅದಾವ ಅನ್ನೋದು ತಮಗೆ ತಿಳಿಸಿ, ಈ ಮುಖಾಂತರ ಇಲ್ಲಿಗೆ ಸಮಾವೇಶ ಕ್ಯಾನ್ಸಲ್ ಮಾಡೋದಂತೂ ಚಲೋ. ಇನ್ನು ನಾಳೆಗೆ ಅವ್ರು ಬಂದು ಅವ್ರು ಇನ್ನೊಂದು ಏನೋ ಹೇಳಿಕೆ ಕೊಟ್ಟು, ನಾವೀಗ ಪ್ರೆಸ್ ಮೀಟ್ ಮಾಡಿ ಇನ್ನೊಂದು ಕೌಂಟ್ರ್ ಕೊಟ್ಟರು, ಇನ್ನೊಂದು ಯಾವಾರ ಕೌಂಟ್ರ್ ಕೊಟ್ಟು ಗ್ಯಾರಂಟಿ ನಾನು ಬರ್ತೇನೆ ರೀ. ಮತ್ತು ಅದು ಬೇಕಾದಂಗೆ ಬರಲಿ, ಐ ಆಮ್ ರೆಡಿ. ಕೌಂಟ್ರಿ ಬ್ಯಾಡ ಇಲ್ಲಿಗೆ, ಆಂತರಿಕ ಯುದ್ಧ ಬ್ಯಾಡ್ರಿ. ಅದನ್ನೇ ಬ್ಯಾಡ ಅಂತ ನಾನೇ ಹೇಳಕತ್ತೇನಲ್ಲ. ಸೈದ್ಧಾಂತಿಕ ಯುದ್ಧ ಬೇಡ ಏನು ಬೇಡ, ಜಗಳನ ಬೇಡ. ಕೂಡನು ಒಂದು ಕಡೆ ರಾಜಕಾರಣದ ಕ್ಷೇತ್ರನೇ ಬೇರೆ, ನಮ್ಮ ಕ್ಷೇತ್ರನೇ ಬೇರೆ. ಬರ್ರಿ ಕಡೆ ಧಾರ್ಮಿಕವಾಗಿ ಕೂಡನು, ನಮ್ಮ ಏನು ಭಿನ್ನಾಭಿಪ್ರಾಯ ಇದಾವೆಲ್ಲ ಸರಿಪಡಿಸ್ಕೊಳ್ಳು. ಅದಾವ ವೇದಿಕೆ ರಗಡದಾವ. ಅದನ್ನು ಬಿಟ್ಟು ನೀವು ರಾಜಕಾರಣನೇ ಮಾಡ್ತೀನಿ ಅಂತಂದ್ರೆ, ಇವತ್ತಿನ ಪ್ರೆಸ್ ಮೀಟ್ ಮಾಡೇವಲ್ರಿ ನಾವು, ಇದಕ್ಕೆ ನಾಳೆ ಕೌಂಟ್ರ್ ಬರ್ತದೆ ನನಗೆ ಗೊತ್ತೈತೆ. ಬರಬಾರ್ದಂತ ನನ್ನ ಅಪೇಕ್ಷೆ. ಅಕಸ್ಮಾತ್ ಬಂತು ಅಂದ್ರೆ ನಾವು ಇನ್ನೂ ಒಂದು 10 ಮೆಟ್ಲ ಕೆಳಗೆ ಇಳ್ಯಾಕೆ ನಾವು ಸಕಲ ಸನ್ನದ್ಧರಾಗೇ ಇರ್ತೀವಿ ರೀ. ಇದು ಇಂಡೈರೆಕ್ಟ್ ಆಗಿ ಹೌದು ಹೌದು ವಾರ್ನಿಂಗ್ ಹೌದು. ಆಗುತ್ತೆ.